ಶ್ರೀ ಚಲಪತಿ ಅಂತ ಇದೇ ಊರಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ನಾವು ಇಲ್ಲಿ ಹೊಸದಾಗಿ ಒಂದು ಹೊಸ ಬಡಾವಣೆಯನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಮನೆಯವರು ಮನೆ ಕಟ್ಕೊಂಡು ಎಲ್ಲರೂ ಒಂದು ಹಾಸ್ಪಿಟಲ್ ಕಟ್ಟಿ ಒಂದು ಸ್ಕೂಲ್ ಕಟ್ಟಿ ನಾವು ಬೆಳಿಬೇಕಂತ ನಾವು ಆಸೆ ಪಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲೇ ರಾಮೇಗೌಡ ಲೇಔಟ್ ಅವರು ಇದ್ದಾರೆ. ಇಲ್ಲಿ ಸಾವಿರಾರು ಕುಟುಂಬಗಳು ನೆಲೆಸಿರ್ತಾರೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿರ್ತಾರೆ. ಯಾವ ಮಟ್ಟಕ್ಕೆ ಅಂದರೆ ಅವ್ರಿಗೆ ಕಣ್ಣಲ್ಲಿ ರಕ್ತ ಬರುತ್ತೆ. ಒಬ್ಬೊಬ್ರದ್ದು ಹಿಸ್ಟ್ರಿ ಕೇಳ್ತಾ ಇದ್ದರೆ ಈ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬರುತ್ತೆ. ಜೀವಿಸುವ ಹಕ್ಕು, ಬದುಕುವ ಹಕ್ಕು, ಶಾಂತಿ ಎಲ್ರಿಗೂ ಬೇಕಾಗಿರೋದ್ರಿಂದ ಈ ಶಾಂತಿ ನೆಮ್ಮದಿ ಬದುಕನ್ನು ಬದಿಗಿಟ್ಟು ಯಾರೋ ಕೆಲವು ಜನರ ಹಿತಾಸಕ್ತಿಗೆ ಇವರು ಬಾರನ್ನು ಇಲ್ಲಿ ಶಿಫ್ಟ್ ಮಾಡಬೇಕಂತ ಹೇಳಿ ಇಲ್ಲಿ ಸಾವಿರಾರು ಜನ ಸೇರಿದ್ರು. ಬೆಳಿಗ್ಗೆ ಸಾವಿರಾರು ಮಂದಿ. ಆ ಜನ ಎಲ್ಲನೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತು ಒಂದು ಮುಸ್ಲಿಮಲ್ಲಿ ಒಬ್ಬರು ಯಾರೋ ತೀರ್ಕೊಂಡಿದ್ರಿಂದ ಆ ಸಾವಿರಾರು ಜನ ಹೋಗಿರ್ತಾರೆ. ಇಲ್ಲಿ ನಮಗೇನು ಬೆಂಬಲಿಗೆ ಬಂದಿದ್ರು, ಇಲ್ಲಿ ಬೇಡ ಅಂತ, ಬಾರಬೇಡ ಅಂತ. ಅದಾದಮೇಲೆ ಇವತ್ತು ಶುಕ್ರವಾರ ನಮಾಜ್ ಟೈಮು. ಅವ್ರಿಗೆ ಏನು ಬೇಕಾದ್ರೂ ಬಿಡ್ತಾರೆ, ನಮಾಜ್ ಅನ್ನೋದನ್ನು ಬಿಡಲ್ಲ. ಈಗ ಅವ್ರ ಪದ್ಧತಿನ ಅವರು ಮುಂದುವರಿಸಲಿ ಅಂತ ನಮ್ಗೆ ಯಾವುದೇ ಥರದ ತೊಂದರೆ ತಾಪತ್ರೆಗಳು ಇರೋದಿಲ್ಲ. ಈಗ ಇಲ್ಲಿ ಏನಂತಂದರೆ ಇವರು ಮಾಡಿರೋಂಥ ಸ್ಟೇಟ್ಮೆಂಟ್, ಯಾರು ಸಂಬಂಧಪಟ್ಟಂಥ ಮಾಜರು ಏನು ಮಾಡಿದರು ಅಧಿಕಾರಿಗಳು, ಅವರು ನಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಎಲ್ಲೂ ಕಾಣಿಸಲಿಲ್ಲ. ಅವ್ರು ಮಾಡ್ತಾ